ಸ್ವಾಮಿ ಸ್ವಾಮಿ ಅನ್ನಲಿಕ್ಕೆ ನಾನೇನು ಸನ್ಯಾಸಿಯೇ? ಎರಡು ದಿವಸದಲ್ಲಿ ಹಣ ತಂದು ಕೊಡುತ್ತೇನೆಂದು ಹೇಳಿ ಹೋದ ನಿನ್ನ ಅಣ್ಣ ದರಿದ್ರ ಶಶಿಧರೆಯಲ್ಲಿ ನಿಮಗೆ ಹಣವನ್ನು ತಂದು ಕೊಡಬೇಕಂದ್ರೆ ನನ್ನಣ್ಣ ಹೋಗಿದ್ದಾನೆ. ಅವ್ರು ಕೊಟ್ಟ ಮಾತಿಗೆ ಎಂದು ಕೂಡ ತಪ್ಪಿ ನಡೆಯುವುದಿಲ್ಲ. ಅಣ್ಣನಂತೆ ನೋಡು, ನಿನ್ನ ಹತ್ತಿರ ಮಾತು ಸಾರ ಈ ಸಲುವಾಗಿ ಹಣ ಇಲ್ಲದಾಗಿದೆ ನನ್ನ ಹತ್ರ. ನನಗೆ ಕುಡಿಯಲು ಹಣ ತಂದು ಕೊಡೋ. ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಒಂದು ಹಿಡಿ ಅಕ್ಕಿ ಕೂಡ ಇಲ್ಲ. ಅಂತದ್ರಲ್ಲಿ ನಿಮ್ಗೆ ಕುಡಿಯೋದಕ್ಕೆ ಹಣವನ್ನ ನಾನು ಎಲ್ಲಿಂದ ತಂದ್ಕೊಂಡೆ? ಕಣ್ಣನಿಗೆ ಯಾವ್ದ್ರ ತರ ಹಾಡ್ತೇನೆ ಹಾಡೋಳೆ. ಮನೆಯಲ್ಲಿರುವ ಯಾವುದಾದರೂ ಒಂದು ವಸ್ತುವನ್ನಾದ್ರೂ ಮಾರಿ ನನಗೆ ಕುಡಿಯಲು ಹಣ ತಂದು ಕೊಡೋ. ನಿಮ್ಮ ಕುಡಿತದ ಚಟಕ್ಕೋಸ್ಕರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನ ಈಗ ಮಾರಿದ್ದೀರ. ಈಗ ಉಳಿದಿರೋದು ಒಂದೇ, ಈಗ ಏನಿನ ಮಾಂಗಲ್ಯ ಮಾತ್ರ. ಈ ತಾಳಿಯನ್ನಾದರೂ ಮಾರಿ ನನಗೆ ಕುಡಿಯಲು ಹಣ ತಂದು ಕೊಡು. ಏನ್ ಮಾತಾಡ್ತಾ ಇದ್ದೀರ ನೀವು? ನೀವು ಬದುಕಿರುವಾಗಲೇ ಏನೇನ ಕೊರಳಲ್ಲಿರುವ ತಾಳಿಯನ್ನ ಮಾರಿ ಅದರ ಹಣವನ್ನ ನಿಮಗೆ ತಂದುಕೊಡಬೇಕು. ಇಲ್ಲ, ಅಂತ ಕೆಟ್ಟ ಅಪವಾದವನ್ನು ಮಾತ್ರ ನಾನು ಹೊರಲಾರೆ ಸ್ವಾಮಿ, ಹೊರಲಾರೆ. ನಿನ್ನ ಕೊರಳಿಗೆ ಇದನ್ನು ಹೇಗೆ ಬೇಕಾದರೂ ಹಾಗೆ ಉಪಯೋಗಿಸಿಕೊಳ್ಳುವ ಹಕ್ಕು ನನಗಿದೆ. ಈ ತಾಳೆನ್ನಾದರೂ ಮಾರಿ ನನ್ನ ಸರಾಯವನ್ನು ದಾವನ್ನು ತೀರಿಸಿಕೊಳ್ಳುವೆ. ಶಿವಪ್ಪ ನಿನ್ನ ಹತ್ರ ಬಂದಪ್ಪ, ನಿಂದಾಗಿರ ಪಾಡ್ರು ನನಗಪ್ಪ. ಕಿತ್ಕೊಂಡೋಗಿ ವಿಧವೆ ಎನ್ನುವ ಪಟ್ಟವನ್ನ ನನ್ನ ಅಡಿಗೆ ಅಂಟಿಸ್ಬೇಡಿ. ನನ್ನ ಕಾಲು ಹಿಡಿದು ಬೇಡ್ಕೊಡ್ತೀನಿ, ತಾಳಿಯನ್ನು ಕೊಟ್ಬಿಡಿ. ಅಯ್ಯೋ, ಮೊದಲು ಆ ತಾಳಿಯನ್ನು ನನ್ನ ತಂಗಿಯ ಕೊರಳಿಗೆ ಕಟ್ಟು. ಶಶಿಧರ, ಮೊದಲು ನಾನು ಹೇಳಿದ ಹಣವನ್ನು ಬಿಸಡು. ಆಮೇಲೆ ಈ ತಾಳಿಯನ್ನು ನಿನ್ನ ತಂಗಿಯ ಕೊರಳಿಗೆ ಕಟ್ಟುವೆ. ತೆಗೆದುಕೋ ನಿನ್ನ ಹಣವನ್ನು. ಹಣಕ್ಕಾಗಿ ಮುಕ್ತ ಹೆಣ್ಣುಗಳನ್ನು ಹಿಂಸಿಸುವ ನಿಮ್ಮಂತ ಧನ ಪಿಶಾಚಿ ಮಾನವನಿಗೆ ಆ ದೇವರೆಂದು ಕ್ಷಮಿಸಲಾರ. ನೋಡು ಮಾವ, ನೀನು ಕೇಳಿದ ಹಣವನ್ನು ತಂದು ಕೊಟ್ಟಿರುವೆ. ಇನ್ನಾದರೂ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊ. ಸ್ವಚ್ಛಲ ಬಸುರಿ ಇದ್ದ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಅವರ ಮನಃಶಾಂತಿ ಕೆಡಿಸಬೇಡ.
ಗೊತ್ತಿದೆ. ಇನ್ನು ಮೇಲೆ ನಿನ್ ತಂಗಿ ಸುಖವಾಗಿರ್ತಾಳೆ. ಹೋಗ ಎಲ್ಲಿಗೆ ಹೊರಟಿರುವೆ? ಕುಡಿಯಲು ಹುಡುಗರು ಹೋಗುವುದು ಬಾರಿಗೆ. ಭಾವ, ಇನ್ನಾದರೂ ಈ ಕೆಟ್ಟ ಹವ್ಯಾಸವನ್ನು ಬಿಟ್ಟು ಒಳ್ಳೆಯವನಾಗಿ ಬಾಳಲು ಪ್ರಯತ್ನಿಸು. ದುರ್ಜನ ಸವಾಸದಿಂದ ನಿನ್ನ ಬದುಕನ್ನೇ ನೀನು ಹಾಳು ಮಾಡಿಕೊಂಡು ಕುಡುಕರಿಗೆ ಈ ಸಮಾಜದಲ್ಲಿ ಯಾವ ಬೆಲೆ ಇದೆ ಎಂದು ವಿಚಾರ ಮಾಡಿ ನೋಡು ಭಾವ, ವಿಚಾರ ಮಾಡಿ ನೋಡು. ಏ ಶಶೀಲರ, ನನಗೆಲ್ಲ ಗೊತ್ತಿದೆ. ಕೇಳಲ್ಲ ನಾನೇನ ಅಡ್ಡ ಬಂಡಿದ್ದೆ ಅಲ್ಲ. ನೀನು ಹೋಗು. ಛೇ, ಹೇಗೆ ಹೇಳಿದರೂ ಇವನಿಗೆ ಬುದ್ಧಿ ಬರಲಾರದು. ದಯವಿಟ್ಟು ಈ ಪಾಪಿ ಅಣ್ಣನನ್ನು ಕ್ಷಮಿಸಿಬಿಡು. ಕುಡುಕ ಗಂಡನಿಗೆ ನಿನ್ನನ್ನು ದಾರಿ ಎರೆದು ಕೊಟ್ಟು ನಿನ್ನ ಬದುಕನ್ನೇ ಹಾಳು ಮಾಡಿ ಅಮ್ಮ, ಹಾಳು ಮಾಡಿ. ಅಣ್ಣ, ದಯವಿಟ್ಟು ಆ ರೀತಿ ನೀನು ನಿನ್ನ ಜವಾಬ್ದಾರಿಯನ್ನು ಮಾಡಬೇಕು. ಆದ್ರೆ ಈ ನಿನ್ನ ತಂಗಿಯ ಅದೃಷ್ಟ ನೋಡು, ನನಗೆ ಪತಿಯಾಗಿ ಬಂದಿದ್ದಾರೆ. ಅಣ್ಣ, ನನ್ನಿಂದಾಗಿ ನಿನ್ನ ಅದೃಷ್ಟೆಲ್ಲ ತೊಂದರೆಗಳಿಂದ ಅನುಭವಿಸ್ತಾಯಿಲ್ಲ. ಆದ್ರೆ ಇಡೀ ಪ್ರಪಂಚದಲ್ಲಿ ಹಣವಿದ್ರೆ ಏನು ಬೇಕಾದ್ರೂ ಕೊಡ್ಕೋಬಹುದು. ನಿನ್ನ ತಂಗಿ ಆಗುವೆಯನ್ನು ಕೊಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹುಚ್ಚಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಬೆನ್ನ ಹಿಂದೆ ಹುಟ್ಟಿ ಬಂದ ಸಹೋದರನಿಗೆ ಎಂದಿಗೂ ಭಾರವಾಗಲ್ಲ. ಸಹೋದರಿಯನ್ನು ಪಡೆಯಬೇಕಾದರೆ ಪುಣ್ಯ ಮಾಡಬೇಕು. ಇನ್ನಾದರೂ ಕಷ್ಟಗಳನ್ನೆಲ್ಲ ಎದುರಿಸಿ ನೆಮ್ಮದಿಯಿಂದ ಬಾಳಮ್ಮ, ನೆಮ್ಮದಿಯಿಂದ ಬಾಳು. ಚೆಲ್ಲಿದ ನೆಮ್ಮದಿಯಿಂದ ನಾನು ಪಡೆದಿರುವ ಈ ಮೂಕ ವೇದನೆಯಿಂದ ನನಗೆ ಬದುಕೇ ಬೇಡವಾಗಿ ಹೋಗಿದೆ. ತಂಗಿ, ಮಾನವರ ಜೀವ ಅತಿ ಅಮೂಲ್ಯವಾದದ್ದು. ಆ ಜೀವವನ್ನು ಪಡೆಯಬೇಕಾದ್ರೆ ಎಷ್ಟೋ ಪುಣ್ಯ ಮಾಡಬೇಕು. ಬದುಕಿಗೆ ಎದರಿ ಜೀವಕ್ಕೆ ಬೇಸರಪುಕೊಳ್ಳಬಾರ್ದಮ್ಮ. ಬಂದ ಕಷ್ಟಗಳನ್ನು ನಳದ ಬೆಂಕಿ ಹರಿಶ್ಚಂದ್ರ ತಾರಾಮತಿ ಸೀತೆಯರು ಅನುಭವಿಸಿ ಜಯಿಸಲಿಲ್ಲವೇ? ಹಾಗೆಯೇ ತಂಗಿ, ನೀನಿಂದು ಕಷ್ಟದ ದಿವಸಗಳನ್ನು ಅನುಭವಿಸಿದರು ಮುಂದೊಂದು ದಿನ ನಿನ್ನ ಕಷ್ಟಗಳೆಲ್ಲ ಕಳೆದು ನಿನಗೆ ಮಗು ಅಂತ ಆದ ಮೇಲೆ ಆ ಮಗುವಿನ ತುಂಟಾಟದಲ್ಲಿ ನಿನ್ನ ಕಷ್ಟಗಳನ್ನೆಲ್ಲ ಮರೆತು ಸಂತೋಷದಿಂದ ಬಾಳುತ್ತೀಯ, ಸಂತೋಷದಿಂದ ಬಾಳುತ್ತೀಯ. ಮುಂದೊಂದು ದಿನ ಮಗು ಆದ ನಂತರ ನನ್ನ ಎಲ್ಲ ದುಃಖಗಳನ್ನ ಸಂಕಟಗಳನ್ನ ಮರೆತು ಆ ಮಗುವಿನ ಜೊತೆಯಲ್ಲಿ ಹಾಯಾಗಿ ನೆಮ್ಮದಿಯಾಗಿ ಬಾಳ್ತೀನಿ. ನಿನ್ನಲ್ಲಿ ಒಂದು ಮಾತನ್ನ ಕೇಳ್ತೇನೆ, ದಯವಿಟ್ಟು ಕೋಪಿಸ್ಕೋಬೇಡ. ನಿನ್ನಂತಹ ಮುದ್ದಿನ ತಂಗಿಯ ಮೇಲೆ ಕೋಪಿಸಿಕೊಂಡರೆ ನನಗೆ ನರಕವೇ ಗತಿಯಾದೀತು. ಅದೇನು ಕೇಳಬೇಕಂತಿದ್ದಿ? ಸಂತೋಷದಿಂದ ಕೇಳಮ್ಮ. ಹಾಗಾದ್ರೆ ಅಣ್ಣ, ನೀನೀಗ ಅವರಿಗೆ ಅಷ್ಟೊಂದು ಹಣವನ್ನ ನೀನ್ ಎಲ್ಲಿಂದ ತಂದೆ? ಒಂದು ವೇಳೆ ನಿನಗಾಗಿ ಹಿರಿಯರು ಬಿಟ್ಟೋದ ಮನೆಯನ್ನ ನೀನು ಮಾರಿಲ್ಲ ತಾನೆ? ಇಲ್ಲಮ್ಮ, ಮನೆ ಮಾರುವುದಿಲ್ಲ ಎಂದು ನಿನ್ನ ಮೇಲೆ ಆಣೆ ಮಾಡಿರುವಾಗ ನಾನೇಕೆ ಮಾರಲಮ್ಮ? ಹಾಗಾದ್ರೆ ಈ ಹಣವನ್ನ ಎಲ್ಲಿ ಸಾಲ ಮಾಡಿ ಸಾಲಗಾರನಾಗಿ ಪಡೆದುಕೊಂಡು ಬಂದಿರುವೆ? ಕೊಟ್ಟ ಸಾಲವನ್ನೇ ತಿರುಗಿಕೊಡದ ನನಗೆ ಸಾಲ ಕೊಡುವರಾದರೂ ಯಾರು? ಹಾಗಾದ್ರೆ ಇಷ್ಟದ ಹಣ ಎಲ್ಲಿಂದ ಬರ್ತಲ್ಲ? ಅದು ಅದು ಅದನ್ನು ನಾನು ಹೇಳ್ತೇನಮ್ಮ. ಆ ಹಣವನ್ನು ಇವನು ಶಾಲೆಯಿಂದ ಕದ್ದು ತಂದಿರೋನು. ಆದರ್ಶ ವ್ಯಕ್ತಿಯಾದ ನೀನು ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡುತ್ತೆ ಎಂದು ನಾನು ಯೋಚಿಸಿರಲಿಲ್ಲ. ಇವ್ರು ಹೇಳ್ತಾರೋ
ಹೇಳಿದ್ದು ನಿಜ. ನಿನ್ನ ಗಂಡನಿಗೆ 2 ದಿವಸದಲ್ಲಿ ಹಣ ತಂದು ಕೊಡುತ್ತೇನೆ ಎಂದು ಹೇಳಿ ಹೋದರು. ಎಲ್ಲಿಯೂ ನನಗೆ ಹಣ ದೊರಕದ ಕಾರಣ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಫೀ ತುಂಬಿದ ಹಣವನ್ನೇ ತಂದು ಕೊಟ್ಟಿರುವೆನಮ್ಮ. ಎಂತ ಕೆಲಸ ಮಾಡ್ತೇನೆ ನೀನು? ಹೆಣ್ಣಿಗೆ ಆದರವಿಲ್ಲ, ಗಂಡಿಗೆ